ನಾವು ಮಾಂಡವ್ಯ ಉಪನಿಷತ್ತಿನ ಕೊನೆಯ ಭಾಗ ಅಲಾತ ಶಾಂತಿ ಪ್ರಕರಣದಲ್ಲಿ ಬಂದಿದ್ದೇವೆ. 80ನೇ ಕಾರಿಕೆಯನ್ನು ಓದ್ಬೇಕಾಗಿದೆ. ಇದರಲ್ಲಿ ಸ್ಥಿತಪ್ರಜ್ಞೆ ಹೆಂಗಿರ್ತಾನ ಆ ಲಕ್ಷಣವನ್ನು ಹೇಳ್ತಾನೆ. ನಿವೃತ್ತಸ್ಯ ಪ್ರವೃತ್ತಸ್ಯ ನಿಶ್ಚಲಾ ಹಿ ತದಾ ಸ್ಥಿತಿ ವಿಷಯ ಸಹಿ ಬುದ್ಧಾನಾಂ ತತ್ ಶಾಮ್ಯಂ ಅಜಂ ಅದ್ವಯಂ. ಶಬ್ದ ಮತ್ತು ಶಬ್ದಾರ್ಥ ನೋಡ್ರಿ. ಬುದ್ಧ ಬುದ್ಧ್ವಾ ಅಂದ್ರೆ ಇಲ್ಲೇ ತಿಳಿದು ಅಥವಾ ಗುರುತಿಸಿ ಅಂತ ಅರ್ಥ ಮಾಡ್ಬೋದು. ಏನ್ ಗುರುತಿಸಿ ನಮ್ಮ ಅನಿಮಿತ್ತತಾಂ ಏನ್ ಗುರುತಿಸಿದ ಅಂತಂದ್ರ ಕಾರಣತ್ವನ ಇಲ್ಲ ಅನ್ನುವಂಥದ್ದು ಗುರುತಿಸ್ಯಾನ. ದ ಅಬ್ಸೆನ್ಸ್ ಆಫ್ ಕಾಸ್, having recognized absence of cause, satyam to be the fact, anutpavan anutpavan and not finding any cause of our birth. ಹುಟ್ಟಲಿಕ್ಕೆ ಏನೂ ಕಾರಣ ಇಲ್ಲ, ಹುಟ್ಟಲಿಕ್ಕೆ ಏನೂ ಕಾರಣ ಇಲ್ಲ ಅನ್ನೋದು ಯಾವಾಗ ಗುರುತಿಸ್ತಾನೋ ಅವಾಗ ಅಪಾರ್ಟ್ ಫ್ರಮ್ ಬ್ರಹ್ಮನ್, ಪೃಥಕ್ ಅಪಾರ್ಟ್ ಫ್ರಮ್ ಬ್ರಹ್ಮನನ್ನು ಹೊರತುಪಡಿಸಿ ಅಶ್ನುತೆ ಪದಂ, ಅವಾಗ ಏನಾಗ್ತದ ಅಂದ್ರ ಅವಾಗ ಗುರಿ ಮುಡ್ತಾನವ. ಏನು? ಅಟೈನ್ಸ್ ದ ಗೋಲ್ ಆಫ್ ಲಿಬರೇಷನ್, ಪರಮ ಶಾಂತಿಯ ಧಾಮವನ್ನು ಮುಡ್ತಾನವ, ವಿಚ್ ಈಸ್ ಸಾರೋಲೆಸ್. ಹೆಂಗೈತದ ಸ್ವರೂಪ? ವೀತ ಶೋಕ, ಶೋಕಗಳ ಅಭಾವದ, ಅಕಾಮಂ, ಅಲ್ಲೇ ಯಾವ ಆಶೆಗಳು ಇಲ್ಲ, ಕಾಮನೆಗಳು ಇಲ್ಲ, ಅಂಡ್ ತಥಾ ಅಭಯಂ, ಮತ್ತದು ಹೆಂಗದ? ಅದು ಅಭಯದ ಸ್ಥಾನವಾಗಿದೆ. ಇದು ಶಬ್ದ ಅದನ್ನ ಹೇಳ್ತಾ ಇರೋದು ವಿಷಯ. At that time, the state of that consciousness which is withdrawn from the existing activity and not engaged in a fresh activity. ಒಂದು ಚಟುವಟಿಕೆ ಬಿಟ್ಟು ಇನ್ನೊಂದು ಚಟುವಟಿಕೆ ಹೋಗೋದು ರೆಸ್ಟ್ ಅಂತೀವಿ ನಾವು. ಹಂಗಲ್ಲ. ಒಂದು ಚಟುವಟಿಕೆಯಿಂದ ಕರ್ಮದಿಂದ ಹಿಂತೆಗೆದುಕೊಂಡ ಮನಸ್ಸನ್ನು ಮತ್ತೊಂದು ಕರ್ಮಕ್ಕೆ ಜೋಡಿಸೋಂಗಿಲ್ಲ. ಅದನ್ನ ಸ್ವರೂಪದಾಗ ಹೋಗಿ ನಿಲ್ಲಿಸ್ಬೇಕು ಅಂತಾರು. is indeed undisturbed. It is of the nature of Brahman. ಅವಾಗ ಏನಾಗ್ತದ? ಅದು ಬ್ರಹ್ಮನ ಸ್ವರೂಪ ಆಗ್ತದ. ಯಾವುದು ಅಂತಃಕರಣವನ್ನ ಎಳ್ಕೊಂಡು, ಮನಸ್ಸನ್ನ ಎಳ್ಕೊಂಡು ಸ್ವರೂಪಕ್ಕೆ ಆಕಾರ ಮಾಡ್ಕೊಂಡಂತದ್ದು ಏನಿರ್ತೈತಿ, ಆ ಮನಸ್ಸ ಬ್ರಹ್ಮ ಆಗಿರ್ತದ. ಅದ್ ಹೆಂಗಿರ್ತದ ಅವಾಗ ಅಂದ್ರ ಸಮ ಇರ್ತದ, ಯೂನಿಫಾರ್ಮ್. ಅದ್ ಹೆಂಗಿರ್ತದ? ಅನ್ಬಾರ್ನ್, ಅಜಹ, ಹುಟ್ಟುವುದಿಲ್ಲ. ಮತ್ತ ಅದ್ ಹೆಂಗಿರ್ತದ? ಅದು ನಾನ್ ಡ್ಯುಯಲ್, ಅದ್ವಿತೀಯ. ಅದು ಹೊರತುಪಡಿಸಿ ಇನ್ನೊಂದು ಏನೂ ಇಲ್ಲ. ದಿಸ್ ಈಸ್ ಇಂಡಿಡ್ ಅಕ್ಸೆಸಿಬಲ್ ಇನ್ ದ ವೈಸ್ ಓನ್ಲಿ. ಇದು ಯಾರಿಗ್ ಗೊತ್ತಾಗ್ತದ ಅಂದ್ರ ಆ ಸಾಧನೆಯನ್ನ ಶ್ರವಣ ಮನನ ಮಾಡಿ ನಿಧಿಧ್ಯಾಸನ ಮಾಡಿದವರಿಗೆ ಅಷ್ಟ ಸಾಧ್ಯ ಆಗ್ತದೆ. ಉಳಿದವರಿಗೆಲ್ಲ ಆಗಂಗಿಲ್ಲ. ಸಚೇ ಜ್ಞಾನಿ ಆಫ್ ಸಚೇ ವಿಜಡಂ, ಇಷ್ಟ ಜ್ಞಾನವನ್ನ ಪಡೆದುಕೊಂಡಂತ ಜ್ಞಾನಿ, ಹೂ ಡಸಂಟ್ ಸೀಕ್ ಸೆಕ್ಯೂರಿಟಿ ಅಂಡ್ ಹ್ಯಾಪಿನೆಸ್ ಫ್ರಮ್ ಔಟ್ಸೈಡ್, ಅವ ವಿಷಯ ವಸ್ತುಗಳಿಂದ ಸುಖ ಹುಡುಕಾಕ್ ಹೋಗುದಿಲ್ಲ. ಅವು ಭದ್ರತೆ ಅದಾವ, ಅವು ಭದ್ರತೆಗಾಗಿ ಇಟ್ಕೋಬೇಕು ಅನ್ನೋ ಅನ್ಸಂಗಿಲ್ಲ ಅವನು. ನಾವ್ ಹೆಂಗ ಸ್ತ್ರೀ ಪುತ್ರ ಧನ ಕನಕದ ಮ್ಯಾಗ ಅವಲಂಬಿಸ್ಕೊಂಡದೇವಿ, ಅವುಗಳ ಮ್ಯಾಗ ಅವಲಂಬಿಸ್ಕೊಳ್ಳೋದಿಲ್ಲ. ಯಾಕ? ಅವು ಸ್ಥಿರ ಇಲ್ಲ. ಅವುಗಳ ಮ್ಯಾಗ ಅವಲಂಬಿತರಾದ್ವಂದ್ರ ಅವು ನಮ್ಮನ್ನ ಅಳಗಾಡಿಸ್ತಾವ. ಅವು ಭದ್ರ ಇಲ್ಲ. ಆದ್ರಿಂದ ನಾವು ಯಾವಾಗ್ಲೂ ಭದ್ರದ ಮ್ಯಾಗ ನಾವು ನೆಲೆಯಾಗಿ ಊರಿದ್ರೆ ಮಾತ್ರ ಭದ್ರರಾಗಿರ್ಲಿಕ್ಕೆ ಸಾಧ್ಯ. ನಾವು ಅಭದ್ರದ ಮ್ಯಾಗ ಭದ್ರತೆ ಹುಡುಕಾಕ್ ಹೋದ್ರೆ ಏನಾಗ್ತದ? ನಮ್ ಫೌಂಡೇಶನ್ ಅಳಗಾಡಿ ಹೋಗ್ತದ ಅಂತಾರ. But plays his roles in the society, enjoys the state of mind that is very difficult to describe. ಅವ ಜ್ಞಾನಿ ತನ್ನ ಮನಸ್ಸು ಏನದ ಹಿಂಗ ಹೊರಗೆ ಹೋಗುದಂತದ್ದು ಯಾವಾಗಲೂ ಸ್ವರೂಪವಾಗಿರುವಂತಹ ಮನಸ್ಸನ್ನ, ರಾಗದ್ವೇಷರಹಿತವಾದಂತ ಮನಸ್ಸನ್ನ ಅವ ಅನುಭವ ಮಾಡ್ತಾನೆ. ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಡಿಸ್ಕ್ರೈಬ್. ಅವನ ಮನಸ್ಸು ಹೆಂಗದ ಅನ್ನೋದನ್ನು ವರ್ಣನೆ ಮಾಡೋದು ಬಹಳ ಕಠಿಣ ಅದ ಅಂತಾರೆ. The mind of such a ಜ್ಞಾನಿ which is relaxed and not full of anxiety and worry is like a peaceful ocean without any turbulence.
ಅವನ ಮನಸ್ಸು ಹೆಂಗಿರ್ತದ ಅಂತಂದ್ರ ಸಮುದ್ರದಲ್ಲಿ ಒಂದ್ ಇಟು ಗಾಳಿ ಇಲ್ಲ ಅಂದ್ರೆ ಹೆಂಗ್ ನಿಂತೈತಿ ಗಾಳಿ ಸಮುದ್ರ ತೆರೆ ಇಲ್ಲ ತೆರೆ ಅಡಗಿದ ಸಮುದ್ರದಂತೆ ಇರ್ತದ ಹೆಂಗ ಸಮುದ್ರ ಹಂಗ ಅವನ ಮನಸ್ಸು ಅವನ ವ್ಯಕ್ತಿತ್ವ ಇರ್ತದ ಅಂತ ಹೇಳ್ತಾರ. ಈವನ್ ಇಫ್ ಈಸ್ ಎ ಹೌಸ್ ಹೋಲ್ಡರ್, ಅವ ಸನ್ಯಾಸಿ ಆಗಿರ್ಬೇಕಂತಲ್ಲ, ಅವ ಗೃಹಸ್ಥನಾಗಿದ್ರು ಕೂಡ ಅವನ ಮನಸ್ಸು ಹಂಗಿರ್ತದ. ಕೃಷ್ಣ ಡಿಸ್ಕ್ರೈಬ್ ಸಚ್ ಎ ಜ್ಞಾನಿ ಇನ್ ದ ಭಗವದ್ಗೀತಾ. ಭಗವದ್ಗೀತೆಯೊಳಗ ಭಗವಂತ ಈ ಒಂದು ಸ್ಥಿತಿಗತಿಯನ್ನ 70ನೇ ಶ್ಲೋಕ 2ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡಾಕತ್ತ. ಹೆಂಗ್ ವರ್ಣನೆ ಮಾಡ್ತಾರ ನೋಡಿ, ಅದನ್ನ ಹೇಳ್ತದೆ. 2:70 ಅಪೂರ್ಯಮಾಣಂ ಅಚಲಂ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ. ಬೇರೆ ಬೇರೆ ನದಿಗಳ ನೀರು ಎಲ್ಲೆಡೆಗಳಿಂದ ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಅದನ್ನು ವಿಚಲಿತಗೊಳಿಸದೆ ಸೇರಿ ಹೋಗುವಂತೆ ಎಲ್ಲ ಭೋಗಗಳು ಚಿತ್ತಪ್ರಜ್ಞ ಪುರುಷನಲ್ಲಿ ಯಾವುದೇ ವಿಕಾರವನ್ನು ಉಂಟು ಮಾಡದೆ ಸೇರಿ ಹೋಗುತ್ತವೆ. ಆ ಪುರುಷನೇ ಪರಮ ಶಾಂತಿಯನ್ನು ಪಡೆಯುತ್ತಾನೆ, ಭೋಗಗಳನ್ನು ಬಯಸುವವನು ಪಡೆಯುವುದಿಲ್ಲ. ಇದೆಲ್ಲ ಅರ್ಥ ಆಗ್ಬೇಕ್ರಿ ನಮಗ. ಭೋಗಗಳನ್ನ ಬಯಸುವಂತವ್ರು ಇದನ್ನ ಪಡೆಯಕ್ ಆಗಂಗಿಲ್ಲ. ಭೋಗಗಳು ದುಃಖ ಸ್ವರೂಪದವಂತ ತಿಳ್ಕೊಂಡು ಬಿಟ್ಟವನಿಗೆ ಆ ಬೇರೆ ಬೇರೆ ನದಿಗಳ ನೀರು ಎಲ್ಲ ಕಡೆಯಿಂದ ಬಂದು ಹೆಂಗ ಪರಿಪೂರ್ಣವಾದ ಸ್ಥಿರವಾದ ಸಮುದ್ರದಲ್ಲಿ ಏನು ವಿಚಲಿತಗೊಳ್ಳದೆ ಹೆಂಗ ಸೇರಿಕೊಳ್ತದಲ್ಲ, ಹಂಗ ಎಲ್ಲ ಭೋಗಗಳು ಸ್ಥಿತಪ್ರಜ್ಞೆಯಲ್ಲಿ ಯಾವುದೇ ವಿಕಾರವನ್ನು ಉಂಟು ಮಾಡದೆ ಸೇರಿ ಹೋಗ್ತಾವ. ಎಲ್ಲ ಭೋಗಗಳ ಪ್ರವೇಶ ಆಗ್ತದೆ ಇವನಲ್ಲೇ, ಆದ್ರೆ ಇವ ಅವನು ಬಯಸುದಿಲ್ಲ. ಪೂರ್ಣ ತೃಪ್ತ ಪೂರ್ಣ ಕಾಮದನು. ಆ ಪುರುಷನು ಪರಮ ಶಾಂತಿಯನ್ನು ಹೊಂದುತ್ತಾನೆ ಅಂತ ಸ್ಥಿತಿ ಬರ್ಬೇಕು ನೋಡ್ರಿ. ಅಂದ್ರ ಅದು ಯಥಾರ್ಥ ಜ್ಞಾನ. He is withdrawn from the seeking a completeness from outside. ಈಗ ಅವ ಹೆಂಗಿರ್ತಾನ ಜ್ಞಾನಿ ಅಂತಾರ ಅವರು. He is withdrawn, ಎಳ್ಕೊಂಡ್ಬಿಟ್ಟಾನ ಎಲ್ಲ ಇಂದ್ರಿಯಗಳನ್ನು ಒಳಗ. ಎದರಿಂದ? ಫ್ರಾಮ್ ಸೀಕಿಂಗ್ ಕಂಪ್ಲೀಟ್ನೆಸ್ ಫ್ರಾಮ್ ಔಟ್ಸೈಡ್. ಸ್ತ್ರೀ ಪುತ್ರ ಧನ ಕನಕ ವಸ್ತ್ರ ವಾಹನಗಳಿಂದ ಸುಖ ಹೊಂದಬೇಕು ಅನ್ನೋದನ್ನ ಅವ ಬಿಟ್ಟಾನೀಗ. ಅವನಂಗ ಆಗ್ಬೇಕಂದ್ರೆ ನಾವು ಬಿಡ್ಬೇಕು ಅಂತ ನಾವು ನಾವೇನ್ ಬಿಡಾಕ್ ಬಲ್ಲೆ ಅಂತ ನಾವಂತೀವಿ. ನಮ್ಗೆ ಇದು ಬೇಕು ಅದು ಬೇಕು ಅನ್ನೋರು ನಾವು. ಅದು ಆಗುದಿಲ್ಲ ಅಂತ ನಾವು ಅದನ್ನ ಬಿಡ್ಬೇಕು. ಅದ್ರ ದುಃಖದ ಅಂತ ಗುರ್ತಿಸಿ ಬಿಟ್ಬಿಡ್ಬೇಕಂತ ನಾವು. ಈಸ್ ವಿಡ್ರಾನ್ ಫ್ರಾಮ್ ಸೀಕಿಂಗ್ ಕಂಪ್ಲೀಟ್ನೆಸ್ ಫ್ರಾಮ್ ಔಟ್ಸೈಡ್ ಅಂಡ್ ಡಸಂಟ್ ಸೀಕ್ ಎನಿಥಿಂಗ್ ಎಕ್ಸ್ಟರ್ನಲಿ. ಏನೊಂದನ್ನು ಬಯಸುವುದಿಲ್ಲ ಅಂತ. ಹಂಗಂತ ಕಣ ಆದಾಗ ತಾನ ಅಲ್ಲಿ ಆನಂದ ಆವಿರ್ಭಾವ ಆಗ್ತದೆ. ನಾವ್ ಅದನ್ನ ಆಗಾಕ ಬಿಡವಲ್ವಿ, ಎಲ್ಲ ಹಬ್ಬ ಇಟ್ಕೊಂಡು ಕುಂತೇವೆ ಒಳಗೆ. ಆ ಆನಂದ ತೋರುದು ನಾವು. ಫಾರ್ ಕಂಪ್ಲೀಟ್ನೆಸ್, ನಾವು ಪೂರ್ಣ ಆಗ್ಬೇಕಂದ್ರ ಒಂದು ಕೊಡದಾಗ ನೀರ್ ತುಂಬಬೇಕಂದ್ರ ಆ ಕೊಡದಾಗಿನ ಹವಾ ಖಾಲಿ ಆಗ್ಬೇಕು. ಬಾವಿಯಾಗ ನೀರ್ ಕೊಡ ತುಂಬಬೇಕಾದಾಗ ಅದು ಗುಡು 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 ಶಬ್ದ ಮಾಡ್ತೈತಿ ನೋಡ್ರಿ. ಅವಾಗ ಏನ್ ಹೋಗ್ತದ? ಒಳಗಿನ ಹವಾ ಹೊರಗೆ ಹೋಗ್ತದ. ಆ ಒಳಗಿನ ಹವಾ ಅಲ್ಲೇ ಇರ್ಬೇಕು, ನೀರು ತುಂಬಬೇಕು ಅಂತೀವಿ ನಾವು. ಅದು ಹೆಂಗ್ ತುಂಬತದ? ತುಂಬಕ್ ಸಾಧ್ಯ ಇಲ್ಲ. ನಾವು ಹೊರಗಿನ ವಿಷಯ ವಸ್ತುಗಳಿಂದ ಏನನ್ನು ಬಯಸದೆ ನಾವು ನಿರ್ಲಿಪ್ತ ಆಗಿದ್ದಾಗ ಅವಾಗ ಅವ ಬಂದು ತುಂಬ್ಕೋತಾನಲ್ಲಿ. ಐ ಶಾಲ್ ಫಿಲ್ ದಿ ಅಂತ ನಾನು ನಿನ್ನಲ್ಲಿ ಪ್ರವೇಶ ಮಾಡ್ತೀನಿ ಅಂತಾನ ತುರಿಯ ಆ ಮನಸ್ಸಿನಾಗ. ಎಲ್ಲಿ ಮಟ್ಟ ಆಶೆ ಕಾಮನೆಗಳು ಅದಾವ, ವಿಷಯ ವಸ್ತುಗಳಲ್ಲಿ ಸುಖ ಅರಚಾಗತ್ತೇವಿ, ಹುಡುಕಾಗತ್ತೇವಿ, ಅರಸಾಗತ್ತೇವಿ, ಅಲ್ಲಿ ಮಟ್ಟ ನಾವೇ ಅವಾಗ ಅಡತಡೆ ಮಾಡೇವಿ. ಬರಬೇಡ ಒಳಗ್ ನೀ ಅಂತ ತಿಳ್ಕೊಂಡು. ಎಂತ ಸೋಜಿಗ ಪರಿಸ್ಥಿತಿ ನೋಡ್ರಿ ನಮ್ದು. ಆನಂದರ ಬೇಕಂತೀವಿ, ಆನಂದದ ಮಾರ್ಗ ಹುಡ್ಕಾಗ್ತಾ ಇರಲ್ಲ. ಹೇಳಿದ್ರು ನಮಗ ಬಿಡಾಕ್ತಾ ಇರಲ್ಲ. ಹಠಬುದ್ಧಿ ಅಭಿನಿವೇಶ ಐತಿ ನಮಗ. ಎಲ್ಲಿ ಬಿಟ್ರೆ ಬಿಡೋಕ ವಿಷಯ ವಸ್ತುಗಳು ನಮ್ಗೆ ಇಲ್ದಂಗ ಹಾಕವ ಏನೋ ಹೆದರಿಕೆ ಐತಿ ನಮಗ್. ಆ ಹೆದರಿಕೆ ಅವಾಗ ಇರಂಗಿಲ್ಲ ಅಂತ. ಹೆಂಗಿದ್ರು ನೋಡ್ರಿ ಶಿಶುನಾಳ ಶರೀಫ್ ನೋಡ್ರಿ, ಜ್ಞಾನ ಆದ್ಮೇಲೆ ಎಲ್ಲಾ ತ್ಯಾಗ ಮಾಡಿ ಊರು ಸಂಚಾರ ಮಾಡ್ಕೊಂತ ಹೋದ್ಬಿಟ್ರು. ಯಾವ ವಿಷಯ ವಸ್ತುಗಳಲ್ಲಿ ಅವು ಬೆನ್ನ ಹತ್ತಲಿಲ್ಲ. ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕು.
ಹಂಗ ಮೋಹದ ಮನೆ, ಮೋಹದ ಹೆಂಡತಿ ಯಾರು? ಇವೆಲ್ಲ ಆ ಕಾಮನೆಗಳ ಮೋಹದ ಹೆಂಡತಿ. ಅವನು ಕಳ್ಕೊಂಡಿದ್ದ, ಅವ ಹೆಂಡತಿ ಕಳ್ಕೊಂಡಿದ್ದಿಲ್ಲ, ಮೋಹ ಕಳ್ಕೊಂಡಿದ್ದ. ನಾವು ಕಳ್ಕೊಂಡೇವೇನು ಮೋಹ? ಅವ ಹೆಂಡತಿ ಕಳ್ಕೊಂಡಿದ್ದ ಅಂತ ತಿಳ್ಕೊಂಡಿವಿ ನಾವು. ಮೋಹದ ಹೆಂಡತಿ, ಮೋಹ ಅನ್ನುವಂತ ಹೆಂಡತಿ ಕಳ್ಕೋಬೇಕು. ನಾವು ಬರೀ ಹೇಳಾಕ ಬಂದೈತಿ, ನಮಗೂ ಇರಾಕ್ ಬರಬಾರ್ದು. ನಿಮಗೆ ಕೇಳಾಕ್ ಬಂದೈತಿ, ನಿಮಗೆ ಹೇಳಾಕ್ ಬರಬಾರ್ದು. ನೀನು ಹೇಳಾಕು ಕೇಳಾಕು ಬಂದೈತಿ, ಆದ್ರೆ ಇರಾಕ್ ಬರಬಾರ್ದು. ಹಿಂಗಾಗಿ ನಮ್ಮ ಪರಿಸ್ಥಿತಿ. ಅಂದ್ರೆ ಗುರಿ ಮುಟ್ಟುದು ಯಾವಾಗ ನಾವು ಅಂತ. 10-12 ಚಾನಲ್ ಆಗ್ಬಿಟ್ಟವ. ಮುಂಜಾನೆ ಸಂಜೆ ಮಟ್ಟ ಕೇಳೋದ. ಎಲ್ಲೈತೆ ಪ್ರಗತಿ? ಎಲ್ಲೈತಪ್ಪ? ಒಂದ್ ಪೈಸಾ ಇಲ್ಲ. ಏನ್ ಮಾಡಾಕತ್ತೇವಿ? ಡೋಣಿ ಹುಟ್ಟು ಹೊಡ್ಯಾಕತ್ತೇವ್ರಿ. ಹೊಡ್ಯಾಕತ್ತೇವಿ. ಆ ಡೋಣಿ ಕಟ್ಬಿಟ್ಟಿವ ದಂಡಿಗೆ. ಅದನ್ನ ಒಂದ್ ಕಡೆ ದಂಡಿಗೆ ಬರೋಬ್ಬರಿ ಕಟ್ಬಿಟ್ಟಿವ. ಅದು ಮಿಸ್ಕಿನ ಬಾರ್ದು. ಹಂಗ ಡೋಳಿಗೆ ಹುಟ್ಟು ಹಾಕಿದ್ದ ಮುಂಜಾನೆ 10 ಗಂಟೆಗೆ ಒಂದು ಕ್ಲಾಸ್, ಮಧ್ಯಾಹ್ನ 3 ಗಂಟೆಗೆ ಒಂದು ಕ್ಲಾಸ್, ಸಂಜೆ ಮುಂದ 8:30 ಒಂದು ಕ್ಲಾಸ್. ಮತ್ ಉಳಿದು ಒಟ್ಟ ಲೆಕ್ಕ ಹಾಕಿದೆ. ನಿನ್ನೆ 13 ಕ್ಲಾಸ್ ಅದಾವ್. ನಮ್ಮ ಇದ್ರಾಗ ಒಂದ್ ಯಾರೋ ಒಬ್ರು ಪುಣ್ಯಾತ್ಮ ಲಿಸ್ಟ್ ಮಾಡಿ ಕಳ್ಸ್ಯಾರ, ಶಿವಪುತ್ರಪ್ಪನವರು. 13 ಕ್ಲಾಸ್ ಅದಾವ್. ಮುಂಜಾನೆ ಸಂಜೆ ಮಟ್ಟ ಒಂದೇ ದಿವ್ಸಕ್ಕ 13 ಕ್ಲಾಸ್. ಯಾರಿಗುಂಟು ಯಾರಿಗಿಲ್ಲ ನೋಡ್ರಿ. ಓಪನ್ ಮಾಡಿ ಬಿಟ್ಬಿಟ್ರೆ ಅಂದ್ರೆ ಲಿಂಕ್ ಚಾಲು, ಪ್ರವಚನ ಹೇಳೋರು ತಯಾರದಾರ. ಇದಾಕ್ ಬಂದೈತೇನೋ ಗೊತ್ತಿಲ್ಲ. ಕೇಳೋರಿಗೆ ಇರಾಕ್ ಬಂದೈತೇನೋ ಗೊತ್ತಿಲ್ಲ. ಇದು ಹೇಳೋರಿಗೆ ಇರಾಕ್ ಬಂದೈತೇನೋ ಗೊತ್ತಿಲ್ಲ. ಹೇಳೋದು ಬಿಟ್ಟಾರೇನೋ ಗೊತ್ತಿಲ್ಲ. ಹೇಳೋದೇ ಚಾಲೋನೇ ಐತಿ, ಕೇಳೋರು ಚಾಲೋವತ್ತಿ. ಆಯ್ತು, ಎಲ್ಲಿಗೆ ಮುಟ್ತೈತೆ. ಅವ್ರಿಗೆ ಹೇಳ್ದಂಗ ಆಗ್ತೈತಿ, ಇವ್ರಿಗೆ ಕೇಳ್ದಂಗ ಆಗ್ತೈತಿ. ಅವ್ರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಅನ್ನೋದು ನಿಂತು ಬಿಡೈತೆ ನಮ್ ಸಾಧನೆ. He is careful not to be pulled into samsara by situation, by people who are not ಜ್ಞಾನೀಸ್. ಅವ ಏನ್ ಅದಾವಲ್ರಿ, ಆ ಮನಸ್ಸನ್ನ ಈಗ ಅದು ಜ್ಞಾನದ ಕಿಡಿ ಹೊತ್ತಿದಾಗ ಅವ ಬಹಳ ಹುಷಾರಿರ್ಬೇಕಂತ. ಈ ಸಂಸಾರಿಕ ಜನರು ಕೂಡ ಗೆಳತನ ಮಾಡಬಾರ್ದಂತ. ಹಿ ಈಸ್ ಕೇರ್ಫುಲ್ ನಾಟ್ ಟು ಬಿ ಪುಲ್ಡ್ ಇಂಟು ಸಂಸಾರ. ಮತ್ತೆ ಎಳ್ಕೊಂಡು ಹೋಗ್ಬಿಡ್ತಾರ ಅವಂಗ. ಅದಕ್ಕೆ ಏನಿರ್ಬೇಕು ಅಂತ ಸಿಚುವೇಶನ್, ಅಂತ ಪರಿಸ್ಥಿತಿಗಳಿಂದಲೂ ಬಹಳ ಎಚ್ಚರ ಇರ್ಬೇಕು. ವೃತ್ತಿ ಹೊರಗೆ ಕಳ್ಸಬಾರ್ದು ಅಂತಾರ. ವೃತ್ತಿ ಒಳಗ ತಗೋಬೇಕು. ಅಂಡ್ ಪೀಪಲ್ ಹೂ ಆರ್ ನಾಟ್ ಜ್ಞಾನೀಸ್, ಯಾರು ಅಜ್ಞಾನಿಗಳದಾರ ಅವ್ರು ಕೂಡ ಸಹವಾಸ ಮಾಡಬೇಡ್ರಿ. ಯಾಕ? ನಮ್ದ ಇನ್ನು ಜ್ಞಾನ ಪಕ್ಕಾ ಅದು ಉರಿಬೇಕ. ಚಲೋ ಉರಿಯಾಕ ಹತ್ತಿದ ಮ್ಯಾಗ ನೀವು ಅಲ್ಲಿ ಬಂದ್ರೆ ಅವ್ರನ್ನೂ ಉದ್ಧಾರ ಮಾಡ್ಬೋದು, ಮತ್ತೊಬ್ಬರನ್ನು ನಾವು ಉದ್ಧಾರ ಆಗ್ಬೋದು. ನಮ್ದ ಇನ್ನ ಕಿಡಿ ಈಗ ಹತ್ಲೇ ಬೇಡ ಅನ್ನೋ ಹೊತ್ನಾಗ ನಾವು ಮತ್ತೊಬ್ಬರ ಸಹವಾಸ ಆಗಲಿ ಅಥವಾ ಹೊರಗಿನ ಜಂಜಾಟದಾಗ ಬಿದ್ವಿ ಅಂದ್ರ ಆ ಜಂಜಾಟ ನಮ್ಮ ಇದ್ದಂತ ಜ್ಞಾನವನ್ನ ಆರಿಸಿ ಎಳ್ಕೊಂಡು ಹೋಗಿ ನಮ್ಮನ್ನು ಎಲ್ಲರ ಗುಡಿ ಗುಂಪು ಮಾಡಿ ಒಗಿತಿರ್ತದ ಕಾಲು ಕಟ್ಟಿ. ಅದಕ್ಕೆ ಬಹಳ ಹುಷಾರಿರ್ಬೇಕು. ಸ್ವಲ್ಪ ಈಗ ಜ್ಞಾನಾಗ್ನಿ ಹೊತ್ಕೊಂಡೈತೆ ಅನ್ನೋರು ಆ ಅಗ್ನಿಯನ್ನು ರಕ್ಷಣೆ ಮಾಡಬೇಕು. ಆಕ್ಷನ್, ಪ್ಲಾನಿಂಗ್ ಅಂಡ್ ಎಕ್ಸಿಕ್ಯೂಷನ್ ಆರ್ ಪ್ರಿಸ್ಕ್ರೈಬ್ಡ್, ಬಟ್ ವರಿಂಗ್ ಈಸ್ ನೆವರ್ ರಿಕ್ವೈರ್ಡ್ ಟು ಬಿ ರೆಸ್ಪಾನ್ಸಿಬಲ್ ಪರ್ಸನ್. ಏನು ಕರ್ತವ್ಯಗಳದಾವ ಮಾಡ್ರಿ, ಏನು ಯೋಜನೆಗಳನ್ನ ಹಾಕ್ರಿ, ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದ ಮಾಡ್ರಿ. ಬಟ್ ವರಿಂಗ್ ಈಸ್ ನೆವರ್ ರಿಕ್ವೈರ್ಡ್ ಟು ಬಿ ರೆಸ್ಪಾನ್ಸಿಬಲ್ ಪರ್ಸನ್. ಚಿಂತೆ ಮಾಡ್ಕೊಂತ ಕುಂತ್ರ ಉಪಯೋಗ ಇಲ್ಲ. ಕೃಷ್ಣ ಕ್ಯಾರೆಕ್ಟರೈಸ್ ವರಿ ಆಸ್ ಎ ಆಸುರಿ ಸಂಪತ್ ಇನ್ 16th chapter ಭಗವದ್ಗೀತಾ. ಭಗವದ್ಗೀತೆಯೊಳಗ ಕೃಷ್ಣ ಈ ಏನ್ ವರಿ ಅಂದ್ರೆ ಏನ್ರಿ? ಚಿಂತೆ ಮಾಡ್ತಾರಲ್ಲ. ಈ ಚಿಂತೆ ಮಾಡೋದು ಏನಂತಾರಂದ್ರ ಆಸುರಿ ಸಂಪತ್ತು ಅಂತ ಏನ್ರಿ? ಅದು ರಾಕ್ಷಸರ ಸಂಪತ್ತು. ಹಿಂಗ್ ಚಾಲು ಮಾಡೋದೇನು ಏನು ಉಪಯೋಗ ಇಲ್ಲ. ಬಹಳ ನಿರಾಶೆ ಆಗೈತೆ ನಮ್ಗೆ. ಯಾರಿಗೂ ಅಷ್ಟೊಂದು ಪ್ರಗತಿ ಕಾಣಬಲ್ದು. ಕೃಷ್ಣ ಕ್ಯಾರೆಕ್ಟರೈಸಸ್ ವರಿ ಆಸ್ ಆನ್ ಆಸುರಿ ಸಂಪತ್ ಇನ್ ದ 16th chapter ಭಗವದ್ಗೀತಾ. ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನಂದ್ರ, ಈ ಚಿಂತೆ ಮಾಡೋದು ಏನದಲ್ಲ, ಇದು ದೈವಿ ಸಂಪತ್ತಲ್ಲ, ಇದು ಆಸುರಿ ಸಂಪತ್ತು. ಇದನ್ನ ಯಾರಾದ್ರೂ ಅದು ಬಂತಪ್ಪ ಅಂದ್ರೆ ಅದನ್ನ ಅವಾಯ್ಡ್ ಮಾಡ್ರಿ, ಅದನ್ನ ತಿರಸ್ಕಾರ ಮಾಡ್ರಿ ಅಂತ ಹೇಳ್ತಾನ. ಈವನ್ ಆಸ್ ಎ ಕರ್ಮಯೋಗಿ, worry is not warranted because all actions are dedicated to ಈಶ್ವರ. ಕರ್ಮಯೋಗ ಮಾಡುವಂತನಾಗೂ ಕೂಡ ನಾವೇನ್ ಮಾಡ್ಬೇಕು? ಚಿಂತೆ ಮಾಡ್ಬಾರ್ದಂತ. ಯಾಕಂದ್ರೆ ನಾವು ಅದನ್ನ ಕರ್ಮಯೋಗವನ್ನು ಯಾರಿಗೆ ಅರ್ಪಣೆ ಮಾಡಾಕತ್ತೀವಿ? ಈಶ್ವರ ಅರ್ಪಣೆ ಬುದ್ಧಿಯಿಂದ ಕರ್ಮ ಮಾಡಾಕತ್ತೀವಿ. ಆದ್ರಿಂದ ಅಲ್ಲಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಕೃಷ್ಣ ಸೇಸ್ ದ್ಯಾಟ್ ಇನ್ ಭಗವದ್ಗೀತಾ. ಮತ್ತೊಂದು ಮಾತನ್ನು ಹೇಳ್ತಾನೆ ಭಗವದ್ಗೀತೆ 3ನೇ ಅಧ್ಯಾಯದಾಗ 30ನೇ ಶ್ಲೋಕ. 3ನೇ ಅಧ್ಯಾಯ 30ನೇ ಶ್ಲೋಕ.
ಇದಕ್ಕೆ ಸಂಬಂಧಪಟ್ಟಂಗ ಏನ್ ಹೇಳ್ತಾರ ನೋಡ್ರಿ, ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾದ್ ಆತ್ಮಚೇತಸ ನಿರಾಶೆ ನಿರ್ಮಮೋ ಭೂತ್ವ ಯುದ್ಧೇಶ್ವ ನಿಗತ ಜರಹ. ಏನ್ ಹೇಳ್ತಾನಂದ್ರ, ಅಂತರ್ಯಾಮಿಯಾದ ಪರಮಾತ್ಮನಾದ ನನ್ನಲ್ಲಿ ತೊಡಗಿರುವಂತಹ ಚಿತ್ತದಿಂದ ಎಲ್ಲ ಕರ್ಮಗಳನ್ನು ನನ್ನಲ್ಲಿ ಅರ್ಪಿಸಿ ಆಸೆ ಮಮತೆ ಮತ್ತು ಸಂತಾಪರಹಿತನಾದ ನೀನು ಯುದ್ಧವನ್ನು ಮಾಡು. ನಿನ್ನ ಏನಪ್ಪಾ ಈ ಆಸೆ ಮಮತೆ ಸಂತಾಪನ ರಹಿತನಾಗಿರು, ಪರಮಾತ್ಮನಾದ ನನ್ನಲ್ಲಿ ತೊಡಗಿಸಿದ ಮನಸ್ಸು ನನ್ನಲ್ಲಿ ತೊಡಗಿಸು, ಎಲ್ಲ ಕರ್ಮಗಳನ್ನ ನನಗೆ ಅರ್ಪಿಸು, ನಿನ್ನ ಮನಸ್ಸು ನನಗೆ ಅರ್ಪಿಸು, ನಿನ್ನ ಕರ್ಮನು ನನಗೆ ಅರ್ಪಿಸು, ನಿನ್ನ ಆಸೆ ಮಮತೆಯನ್ನ ಬಿಟ್ಬಿಡು, ನೀನು ಯುದ್ಧವನ್ನ ಮಾಡು, ನಿನ್ನ ಕರ್ತವ್ಯವನ್ನ ಮಾಡು. ಯುದ್ಧ ಮಾಡೋದು ಎಲ್ಲರೂ ಯುದ್ಧ ಮಾಡಕ್ ಹೋಗೋದು ಬೇಡ, ನಿಮ್ ಕರ್ತವ್ಯ ನೀವು ಮಾಡ್ರಿ. ವ್ಯಾಪಾರಸ್ಥರಿದ್ದವರು ವ್ಯಾಪಾರ ಮಾಡ್ರಿ. ಅವ ಕೃಷ್ಣ ಬೋಧಕ ವ್ಯವಹಾರ ಮಾಡ್ತಿದ್ದ, ಅವ ಅದು ಮಾಡ್ಲಿ. ಅರ್ಜುನಂದ ಏನಪ್ಪಾ, ಇವ ಕ್ಷತ್ರಿಯ, ಅವನ ಕೆಲಸ ಏನು ಯುದ್ಧ ಮಾಡೋದು. ಒಬ್ಬ ಶೂದ್ರನ ಕೆಲಸ ಏನು, ಅವ ಮ್ಯಾಗಿನ 3 ಮಂದಿದು ಸೇವಾ ಮಾಡೋದು. ಬ್ರಾಹ್ಮಣನ ಕೆಲಸ ಏನು, ಅವ ಪೂಜೆ ಪುರಸ್ಕಾರ ಮಾಡೋದು. ನಿಮ್ ಸ್ವಧರ್ಮವನ್ನ ಮಾಡ್ರಿ ಅಂತ ಹೇಳ್ತಾನೆ. ಎಲ್ಲರಿಗೂ ಯುದ್ಧ ಮಾಡಂತ ಅರ್ಥ ಅಲ್ಲದು. ವಿಡ್ರಾ ಫ್ರಮ್ ವರಿ ಅಂಡ್ ನೆವರ್ ಎಂಟರ್ ಇನ್ ಟು ದಿ ವರಿ ಅಗೇನ್. ಆ ಚಿಂತೆ ಮಾಡೋದು ಅಕಸ್ಮಾತ್ ಬಂತಂದ್ರೆ ಸನ್ನಿವೇಶ, ಅದರಿಂದ ಹೊರತಾಗ್ರಿ ಅಂತ ಹೇಳ್ತಾರೆ. ಬಹಳ ಅದು ನಮ್ಮನ್ನ ಅದೋ ಮುಖಕ್ಕೆ ತಳ್ತದ ಚಿಂತೆ. The state of an anxiety-free mind is available only for wise people. ಆ ಕುತೂಹಲ ರಹಿತವಾದಂತಹ ಮನಸ್ಸನ್ನ ಅದು ಯಾರ ಕಡೆ ಸಿಗ್ತೈತಿ ಅಂತಂದ್ರೆ, ಅದು ಯಾರು ಆತ್ಮ ಅನಾತ್ಮ ವಿವೇಕವನ್ನ ಮಾಡಿ ಆತ್ಮನಿಗೆ ಸಮರ್ಪಣೆ ಮಾಡಿರ್ತಾರಲ್ಲ, ಆ ಒಂದು ಅಂತಃಕರಣದಲ್ಲಿ ಮಾತ್ರ ಈ ರೀತಿ ಫ್ರೀ ಅಂದ್ರೆ ಮುಕ್ತವಾದಂತಹ, ಚಿಂತಾ ಮುಕ್ತವಾದಂತಹ ಮನಸ್ಸು ಇರ್ಲಿಕ್ಕೆ ಸಾಧ್ಯದ. A ಜ್ಞಾನಿ's mind can never be seen ಆರ್ ಇವ್ಯಾಲ್ಯುಯೇಟೆಡ್. ಜ್ಞಾನಿದ ಮನಸ್ಸು ಹಿಂಗ ಇರ್ತದ ಅಂತ ಹೇಳಿಕೆ ಬರೋದಲ್ಲ. ಓನ್ಲಿ ಬೈ ಬೀಯಿಂಗ್ ಎ ಜ್ಞಾನಿ ಒನ್ ಕ್ಯಾನ್ ನೋ ಇಟ್. ಜ್ಞಾನಿದ ಮನಸ್ಸು ಹೆಂಗ್ ಇರ್ತದ ಅಂದ್ರ ಅದು ಹೇಳಕ್ ಬರೋದಿಲ್ಲ. ನಮ್ಗೆ ಇದ್ ನೋಡ್ರಿ ಅಂತ ಅದು ಹೇಳಕ್ ಬರೋದಿಲ್ಲ. ಬೆಲ್ಲ ಹೆಂಗದ ಅಂದ್ರ ರುಚಿ ಐತ್ರಿ, ಸಿಹಿ ಐತಿ ಅಂತ ಹೇಳ್ಬೋದು. ಸಿಹಿ ಹೆಂಗೈತಿ ಅಂತ ಕೇಳಿ ಹೇಳ್ಬೋದು, ತಿಂದ ನೋಡ್ಬೇಕಾಗ್ತದ. ದ ಸ್ಟೇಟ್ ಆಫ್ ಮೈಂಡ್ ಈಸ್ ಗಾಡ್ ಬ್ರಹ್ಮ ಸ್ಥಿತಿ. ಅವನ ಮನಸ್ಸು ಹೆಂಗ್ ಇರ್ತೈತಿ ಅನ್ನುವಂಥದ್ದನ್ನ ಹೇಳುವುದಕ್ಕನ ಬ್ರಾಹ್ಮಿ ಸ್ಥಿತಿ ಅಂತ. ಇಟ್ ಈಸ್ ಎ ಐಡೆಂಟಿಕಲ್ ಇನ್ ತುರಿಮ ಬ್ರಹ್ಮ. ಅದು ಹೆಂಗಿರ್ತದ ಅಂದ್ರೆ ತುರಿಯನ ಸ್ವರೂಪದ ಜೊತೆ ಇರ್ತದ. ಅವನ ಮನಸ್ಸು ತುರಿ ಆಗಿರ್ತದೆ. ಮನಸ್ಸಾಗಿ ಉಳಿದಿರೋದಿಲ್ಲ. ಈಗ ಅವನ ಜ್ಞಾನಿದು ಅದು ಬ್ರಹ್ಮ ಆಗಿರ್ತದ. ಆ ಇದ್ದ ಬ್ರಹ್ಮವನ್ನ ನಾವು ಮನಸ್ಸನ್ನಾಗಿ ಮಾಡ್ಕೊಂಡು ಸಂಸಾರ ಬಿದ್ದೀವಿ. ಇದ್ದಂತ ಮನಸ್ಸನ್ನ ತಗೊಂಡು ಬ್ರಹ್ಮ ಮಾಡಿದ್ರೆ ನಾವು ಜ್ಞಾನಿಗಳಾಗ್ತೀವಿ. ಇಷ್ಟ ಅದ, ಮನಸ್ಸು ಬ್ರಹ್ಮ ಆಗ್ಬೇಕು ಅಂತ. ಇಟ್ ಈಸ್ ಎವರ್ ಯೂನಿಫಾರ್ಮ್, ಇಟ್ ಈಸ್ ನೆವರ್ ಅನ್ಯೂನಿಫಾರ್ಮ್. ಅದು ಯಾವಾಗಲೂ ಸಮ ಇರ್ತದೆ. ಜ್ಞಾನಿ ಮನಸ್ಸು ಸಮ ಇರ್ತದೆ. ನಮ್ಮ ಮನಸ್ಸು ಹಂಗಲ್ಲ. ಏನಾರ ಒಂದು ಕಲ್ಲು ಬಿತ್ತು ಅಂದ್ರೆ ತರಂಗಗಳು ಹೇಳ್ತಾವ. ಅವ ಕಲ್ಲ ಬಗಸ್ಕೊಳ್ಳೋದಿಲ್ಲ. ಒಂದೇದ್ದು ಕಲ್ಲು ಬಗದ್ರು ಕೂಡ ಅದನ್ನ ಅವ ಏನ್ ಮಾಡ್ತಾನ, ಅದನ್ನ ಅಂಟಿಕೊಳ್ಳೋದಿಲ್ಲ. ಅದಕ್ಕೆ ಅಂಟಿಕೊಳ್ಳೋದಂಗ ಸರಿಸ್ಬಿಡ್ತಾನ. ಅಂತ ಸನ್ನಿವೇಶ, ಅಂತ ಜನರ ಸಹವಾಸದಿಂದ ದೂರ ಇರ್ತಾನವ. Never subject to arrival and departure are non-dual. The state of is identical to Brahman. ಅವನ ಮನಸ್ಸು ಹೇಗಿರ್ತದೆ ಅಂದ್ರೆ ಪರಮಾತ್ಮ ಬ್ರಹ್ಮ ಆಗಿಬಿಟ್ಟಿರ್ತದೆ. ಆ ಮನಸ್ಸೇ ಬ್ರಹ್ಮ ಆಗಿರ್ತದೆ. ಆ ಮನಸ್ಸಾಗಿ ಉಳಿದಿರೋದಿಲ್ಲ. ಅದು ಸ್ಥಿತಪ್ರಜ್ಞನ ಲಕ್ಷಣ. ಆದ್ರಿಂದ ಈ ಶ್ಲೋಕದಲ್ಲಿ ಹೇಳ್ತಾರೆ. ಮುಂದ ಯಾವ್ದಿದು, ಯಾವ್ದು ಓದಿದೆ ನಾನು? 81ನೇ ತಾರೀಕು. ಮತ್ತೊಮ್ಮೆ 80 ಬೇರೆ ಮತ್ತೊಮ್ಮೆ ಹೇಳ್ಯಾರ. ಅಲ್ಲ, ಅದ ಕಂಟಿನ್ಯೂ ಅದ. ಅದು ಮತ್ತೊಮ್ಮೆ ಹೇಳ್ಯಾರ 80. ಈಗ 81ಕ್ಕೆ ಹೋಗ್ತೇವೆ ನೋಡಿ. ಪೇಜ್ ನಂಬರ್ 298, 81ನೇ ತಾರೀಕು. ಅಜಂ ಅನಿದ್ರಂ ಅಸ್ವಪ್ನಂ ಪ್ರಭಾತಂ ಭವತಿ ಸ್ವಯಂ ಸಕೃತ್ ವಿಭಾತೋ ಹಿ ಏವ ಏಷಃ ಧರ್ಮಃ ಧಾತು ಸ್ವಭಾವತಃ. ಶಬ್ದಾರ್ಥ ಹೇಳ್ತೇವೆ. 81ನೇ ಕಾರ್ಯಕ್ಕೆ ಏಷಃ ಧರ್ಮಃ. ಈ ಧರ್ಮ ಅಂದ್ರೆ ಇಲ್ಲಿ ಆತ್ಮ ತೋರಿ ಬರ್ಕೊಡ್ರಿ. ಧರ್ಮ ಅಂದ್ರೆ ಮತ್ತೆ ಧರ್ಮ ಧರ್ಮಿ ಅಲ್ಲಿ ಹೋಗ್ಬೇಡ್ರಿ. ಧರ್ಮ ಅಂದ್ರ ಆತ್ಮ. ಏಷ ಅಂದ್ರೆ ಈ ಆತ್ಮ. ಹಿ ಏವ ಭವತಿ, ಅದು ಏನಿದೆ, ಈ ಆತ್ಮನೇ ಇದೆ. ಏನಿದೆ? ಅಜಂ, ಬರ್ತ್ಲೆಸ್, ಮುಟ್ಟಿಲ್ಲದ್ದು. ಅಸ್ವಪ್ನಂ,
ಅಂದ್ರೆ ಅಸ್ವಪ್ನಂ ಅಂದ್ರೆ ಸ್ವಪ್ನ ಇಲ್ಲದ್ದು, ಹುಟ್ಟಿಲ್ಲದ್ದು, ಸ್ವಪ್ನ ಇಲ್ಲದ್ದು ಅಸ್ವಪ್ನಂ. ಅನಿದ್ರಂ ನಿದ್ರೆ ಇಲ್ಲದ್ದು, ಗಾಢ ನಿದ್ರೆ ಇಲ್ಲ. ಯಾರಿಗೆ? ಈ ಆತ್ಮನಿಗೆ ಗಾಢ ನಿದ್ರೆ ಇಲ್ಲ, ಜೀವನಿಗೆ ಐತಿ. ಅನಿದ್ರಂ. ಮತ್ ಮುಂದೇನು? ಸ್ವಯಂ ಪ್ರಕಾಶಂ. ಸ್ವಯಂ ಪ್ರಕಾಶಂ ಮತ್ತು ಸ್ವಯಂ ಪ್ರಭಾತಂ ಅಂದಾರ. ಅಂದ್ರ ಅದು ಸ್ವಯಂ ಪ್ರಕಾಶದ. ಆಮ್ಯಾಗ ಬ್ರಹ್ಮ ಸಕೃತ್ ವಿಭಾತ. ಸಕೃತ್ ವಿಭಾತ ಅಂದ್ರೆ ಯಾವಾಗಲೂ ಅದು ಬೆಳಗ್ತಾ ಇದೆ, ಹಗಲು ರಾತ್ರಿ ಎಲ್ಲ ಕಾಲದಲ್ಲಿ ಬೆಳಗ್ತಾ ಇದೆ ಆತ್ಮ. ಮತ್ತೇನಂತಾರ? ಧಾತೃ ಸ್ವಭಾವಾತ್. ಧಾತೃ ಸ್ವಭಾವಾತ್ ಅಂದ್ರೆ ತನ್ನ ಸ್ವರೂಪದಿಂದ ಬೆಳಗ್ತಾ ಇದೆ, ಯಾರ ಕಡೆಯಿಂದ ಕೈಗಳ ತಗೊಂಡು ಬೆಳಗಾಗತ್ತಿಲ್ಲ. ಅದು ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶದ ಸ್ವಯಂ ಪ್ರಕಾಶದ ಆದ್ದರಿಂದ ಅದು ಬೆಳಗ್ತಾ ಇದೆ. 81ನೇ ಕಾಣಿಕೆ. ಹುಟ್ಟಿಲ್ಲದ್ದು, ನಿದ್ರೆ ಇಲ್ಲದ್ದು, ಕನಸಿಲ್ಲದ್ದು, ತಾನೇ ಬೆಳಗುವಂತದ್ದಾಗಿರುತ್ತದೆ. ಈ ಆತ್ಮವು ಧಾತು ಸ್ವಭಾವದಿಂದಲೇ ಒಂದೇ ಸಮನೆ ಬೆಳಗುವಂತದ್ದು. ಧರ್ಮ ಅಂದ್ರೆ ಆತ್ಮ, ತುರ್ಯ ಅಂತ ಹಾಕೋ. ಇದರ ಭಾಷ್ಯವನ್ನ ಏನ್ ಹೇಳ್ತಾರ ತೋರ್ನು. ದ ಆತ್ಮ ಇಸ್ ಇಂಡಿಡ್ ಅನ್ಬಾರ್ನ್, ಡ್ರೀಮ್ಲೆಸ್, ಸ್ಲೀಪ್ಲೆಸ್, self-effulgent and ever effulgent by its own nature. The ಸ್ವರೂಪಂ ಆಫ್ ಆತ್ಮ. ಆತ್ಮನ ಸ್ವರೂಪ ಹೇಳ್ತಾರೆ ಬ್ರಹ್ಮನ್ ಅಂಡ್ ಮೋಕ್ಷ ಆರ್ ಒನ್ ಅಂಡ್ ದ ಸೇಮ್. ಮೋಕ್ಷ ಮತ್ತು ಬ್ರಹ್ಮ ತತ್ವ ಎರಡು ಒಂದೇ, ಎರಡು ಬೇರೆ ಬೇರೆ ಅಲ್ಲ. So Gaudapada reminds the nature of Atma given in the definition of Atma in the 7th mantra of Mandukya Upanishad using different items here. ಆ ಮಾಂಡವ್ಯ ಉಪನಿಷತ್ತಿನ 7ನೇ ಮಂತ್ರದಲ್ಲಿ ಆತ್ಮನ ಬಗ್ಗೆ ಏನು ವರ್ಣನೆ ಮಾಡಾನ, ಆ ಉಪನಿಷತ್ ವಾಕ್ಯಗಳನ್ನ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಿ ಇನ್ನೊಮ್ಮೆ ಅದನ್ನ ಹೇಳಾಗತ್ತ. ಯಾವ್ದ್ರದ್ದು 7ನೇ ಮಂತ್ರ? ನ ಶಾಂತ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನ ಉಭಯತ ಪ್ರಜ್ಞಂ. ಮುಂದ ಎಲ್ಲಾ ನಾನ ಹಚ್ಕೊಂತ ಹೋದ್ರಿ. ಪ್ರಪಂಚ ಉಪಶಮ. ನೀವ್ ಹಚ್ಬೇಕು, ಯಾರು ಹಚ್ಬೇಕು? ಅದು ಬ್ಯಾಪಾಟ್ ಮಾಡ್ಬೇಕಂತ ಹೇಳಿದ್ದೆ, ಮಾಡಿದ್ರೆ ಏನಿಲ್ಲ. ನಿಮ್ ಕೂಡಿ ನಂದು ಹೋತ ಮರ್ತ ಹೋಗ್ತಾನೆ, ನೆನಪ ಆಗ್ಬಾರ್ದು. ನ ಶಾಂತಂ ಎಲ್ಲ ಇಟ್ರಿ ಪರಿಮಿತದಲ್ಲಿ. ಶಿವಾಯ ನ ಅಂತಃಪ್ರಜ್ಞಂ ನ ಬಹಿಃಪ್ರಜ್ಞಂ ನ ಉಭಯ ಪ್ರಜ್ಞಂ ನ ಪ್ರಜ್ಞಾಗ್ನಗನಂ ನ ಪ್ರಜ್ಞಂ ನ ಅಪ್ರಜ್ಞಂ ಅದೃಶ್ಯಂ ಅವ್ಯಾಹತಯಂ ಅಲಕ್ಷಣಂ ಅಚಿಂತ್ಯಂ ಅಜಬಲ್ಪೋದೇಶಂ ಪ್ರತ್ಯಯ ಏಕಾತ್ಮ ಪ್ರತ್ಯೇಕಸಾರಂ ಪ್ರಪಂಚೋಪಶನಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯೆ ಸಾತ್ಮ ಸವಿಜ್ಞೇಯ. ಆತ್ಮ ಸವಿಜ್ಞೇಯ ಅಲ್ಲಿ ಬಿಡ ಬರ್ಬೇಕು ನೋಡ್ರಿ, ಬರೋಬರ್. ಅದನ್ನ ಇಲ್ಲ ಇನ್ನೊಂದು ಬೇರೆ ಬೇರೆ ಶಬ್ದದಿಂದ ಗೌಡಪಾದವರು ಕಾರಿಕೆಯೊಳಗೆ ಹಾಕಿ ಇನ್ನ ಯಾರು ತಿಳಿದಿಲ್ಲ ಅವ್ರಿಗೆ ತಿಳಿಸಾಕ ಪ್ರಯತ್ನ ಮಾಡಕತ್ತಾರ, ಅಥವಾ ಅದರ ಮನನ ನಿಧಿಧ್ಯಾಸನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ. ಅಜಂ ಅಂದ್ರೆ ಅದು ಜನನರಹಿತ. ಅನಿದ್ರಾ, ಅಜಂ ಅಂದ್ರೆ ಜನರಹಿತ. ಆಮೇಲೆ ಅನಿದ್ರಾ, ಅನಿದ್ರಾ ಅಂದ್ರೆ ಸ್ವಪ್ನರಹಿತ. ಮತ್ತ ಅಲ್ಲ, ಅಸ್ವಪ್ನಂ ಅಂದ್ರೆ ಸ್ವಪ್ನ ರಹಿತ. ಅನಿದ್ರಂ ಅಂದ್ರೆ ನಿದ್ರಾ ರಹಿತ ಅಂದ್ರೆ ಸುಷುಪ್ತಿ ಅವಸ್ಥೆ ರಹಿತ ಅಂತ ಅರ್ಥ. ಸೊ ಆತ್ಮ ಈಸ್ ವಿದೌಟ್ ಬರ್ತ್. ಆತ್ಮ ಈಸ್ ನಾಟ್ ಈಶ್ವರ ಆರ್ ವಿರಾಟ್. ಆತ್ಮ ಅಂತಂದ್ರೆ ಈಶ್ವರನೂ ಅಲ್ಲ ವಿರಾಟನೂ ಅಲ್ಲ, ಅವು ವಿಶ್ವ ಮತ್ತು ವಿರಾಟ್ನಲ್ಲಿ ಉಪಾಧಿ ಕೂಡ ಇದೆ. ಆತ್ಮ ಅಂದ್ರೆ ನಿರುಪಾಧಿಕವಾದಂತ ಹೋಗ್ಬೇಕಂತ. ವಿಶ್ವ ಮತ್ತು ವಿರಾಟ್ನಲ್ಲಿ ಉಪಾಧಿ ಕೂಡ ಇದೆ. ಆ ಆತ್ಮದಲ್ಲಿ ಅವಿದ್ಯೆ ಕೂಡ್ತಂದ್ರೆ ವಿಶ್ವ ಅನಿಸ್ಕೋತಾನ, ಆ ಆತ್ಮದಲ್ಲಿ ಮಾಯಾ ಕೂಡ್ತಂದ್ರೆ ವಿರಾಟ್ ಅನಿಸ್ಕೋತಾನ. ಅಸ್ವಪ್ನಂ refers to Atma not being associated with dream or subtle body. ಸೂಕ್ಷ್ಮ ಶರೀರ ಉಪಾಧಿ ಇದ್ದಾಗ ಅದಕ್ಕೆ ಸ್ವಪ್ನಾವಸ್ಥೆ ಬರ್ತದ.
ಆ ಉಪಾಧಿ ಇದ್ದಾಗ ಅದು ನಿರುಪಾಧಿಕ ಇದ್ದಾಗ ಅದು ಆತ್ಮ ಇದ್ದಂಗ. ಆತ್ಮ ಇಸ್ ನಾಟ್ ತೈಜಸ ಆರ್ ಹಿರಣ್ಯಗರ್ಭ. ಆತ್ಮ ಅಂತಂದ್ರ ಕಾರಣ ಶರೀರ, ವ್ಯಕ್ತಿಗತ ಕಾರಣ ಶರೀರ ಅಭಿಮಾನಿ ಪ್ರಾಜ್ಞನೂ ಅಲ್ಲ, ಸಮಷ್ಟಿ ಮಾಯಾ ಶರೀರ ಅಭಿಮಾನಿ ಈಶ್ವರನೂ ಅಲ್ಲ, ಹಿರಣ್ಯಗರ್ಭನೂ ಅಲ್ಲ, ತೈಜಸ್ಸನೂ ಅಲ್ಲ, ಹಿರಣ್ಯಗರ್ಭನೂ ಅಲ್ಲ. ಅನಿದ್ರಾ refers to Atma not being associated with sleep. Atma is not prajna or antaryami. ಕಾರಣ ಶರೀರ, ವ್ಯಷ್ಟಿ ಕಾರಣ ಶರೀರ ಅಭಿಮಾನಿಗೆ ಪ್ರಾಜ್ಞೆ ಅಂತೀವಿ, ಸಮಷ್ಟಿ ಕಾರಣ ಶರೀರ ಅಭಿಮಾನಿಗೆ ಏನಂತೀವಿ, ಅಂತರ್ಯಾಮಿ ಅಂತೀವಿ. ಅವು ಎರಡು ಉಪಾಧಿ ಕಳೆದದ್ದು ಆತ್ಮ ಅದ. ಆತ್ಮನಲ್ಲಿ ಉಪಾಧಿಗಳು ಇಲ್ಲ. ಆತ್ಮ ಈಸ್ ಸೆಲ್ಫ್ ಎವಿಡೆಂಟ್ ಅಂಡ್ ಸೆಲ್ಫ್ ಎಫ್ಲುಜೆಂಟ್. ಆತ್ಮನಾಗಿ ತಿಳ್ಕೊಳಕ್ ಬರ್ತೈತೆ ಹೊರತ ಆತ್ಮನನ್ನ ಎದುರಿಟ್ಟು ತಿಳಿಯಾಕ್ ಬರಂಗಿಲ್ಲ. ಈ ಪುಸ್ತಕ ಮೊಬೈಲ್ ಹೆಂಗ್ ಇಟ್ಕೊಂಡು ತಿಳಿಯಾಕತ್ತೈತಲ್ಲ ಹಂಗ ತಿಳಿಯಾಕ್ ಬರಂಗಿಲ್ಲ. ನೀವು ಆತ್ಮ ಅಂತ ತಿಳಿಬೇಕಾದ್ರೆ ಆತ್ಮ ಆಗೇ ತಿಳ್ಕೊಬೇಕು ಅಂತ. ಅದು ಸ್ವಯಂ ಪ್ರಕಾಶದ. ಇಟ್ ಈಸ್ ಸೆಲ್ಫ್ ರಿವೀಲಿಂಗ್ ಆಸ್ ಐ ಆಮ್ ಆಲ್ ದ ಟೈಮ್. ಮತ್ತ ಅದನ್ನ ನೀವು ಅನುಭವ ತಂದ್ಕೊಡ್ಬೇಕು ಅಂದ್ರೆ ಏನು ಅಂತ ಮಾಡ್ಕೋಬೇಕು ಅಂತಾರಂದ್ರ, ಯಾವ ಕಾಲದಾಗ ನೋಡ್ರಿ ನಾನು ಇರುತ್ತೇನೆ ಐತಲ್ಲ, ಈ ರೀತಿ ಅನುಭವ ಬರ್ತದೆ. ಆತ್ಮ ನಾನು ಇರುತ್ತೇನೆ, ನಾನು ಇರುತ್ತೇನೆ ಇದೇನೈತಲ್ಲ, ಇದರಲ್ಲಿ ಮಾಯಾ ಅಂಶ ಕಲ್ಪಿತ ಭಾಗ ಏನೂ ಇಲ್ಲ, ಅಕಲ್ಪಿತ ಭಾಗ ಇದು. ಮುಂದೆ ಸೇರಿಸ್ತೀನಿ ನೋಡು, ಅದು ಅಕಲ್ಪಿತ ಭಾಗ. ನಾನು ಗಂಡು ಮನುಷ್ಯ, ಗಂಡು ಮಗ ಇರುತ್ತೇನೆ, ನಾನು ಹೆಣ್ಣು ಮಗಳು ಇರುತ್ತೇನೆ, ನಾನು ದೊಡ್ಡವ ಇರುತ್ತೇನೆ, ನಾನು ಸಣ್ಣವ ಇರುತ್ತೇನೆ, ನಾನು ಬ್ರಾಹ್ಮಣ ಇರುತ್ತೇನೆ, ನಾನು ಕ್ಷತ್ರಿಯ ಇರುತ್ತೇನೆ, ನಾನು ವೈಶ್ಯ ಇರುತ್ತೇನೆ, ನಾನು ಶೂದ್ರ ಇರುತ್ತೇನೆ, ಸೇರಿಸ್ತೇವಲ್ಲ ಅದು ಮಾಯಾ ಅಂಶ. ನಮ್ಮ ಆತ್ಮ ಅನುಭವ ಬರೋದು ಹೆಂಗ್ರಿ ಅಂತಂದ್ರ ನಾನು ಇರುತ್ತೇನೆ, ಇದು ಐತಲ್ಲ ಅನುಭವ ಐತೆ ಇಲ್ಲೋ ಅದೇ ಆತ್ಮ. ಮಾಯಾ ಅಂಶ ಸೇರಿಸ್ತೇವೆ ನಾವು. ಅಲ್ಲೇ ನಾವ್ ಏನ್ ಮಾಡ್ತೇವಿ, ಸತ್ಯ ಅನೃತ ಎರಡು ಮಿಕ್ಸರ್ ಮಾಡ್ತೀವಿ ನಾವು ವ್ಯವಹಾರದಾಗ. ಪೂರ ಪಕ್ಕಾ ಸತ್ಯನೇ ಹೇಳೋದಿಲ್ಲ, ಪೂರ ಸುಳ್ಳು ಹೇಳೋದಿಲ್ಲ, ಎರಡು ಮಿಕ್ಸ್ ಮಾಡಿ ಹೇಳ್ತೀವಿ. ನಾನು ನಾ ಇಂಥ ನೌಕರಿ ಮಾಡಿದವ, ಇಂಥ ಇಷ್ಟು ಮಕ್ಕಳು ಹಣದ ತಂದೆ, ನಾನು ತಾಯಿ, ನಾ ಈ ಕುಟುಂಬದಾಗ ಹುಟ್ಟಿದವರು, ಇಷ್ಟು ವೇಟ್, ಇಷ್ಟು ತೂಕ ಇದ್ದಂತ ಶರೀರ ಉಳ್ಳಾವ, ಇವೆಲ್ಲ ಏನದವಲ್ಲ ಮಾಯಾ ಅಂಶ ಸೇರ್ಸೆ ಹೇಳಾಗತ್ತೀವಿ ನಾವು. ನಿಜವಾಗಿ ನಮಗ ಆತ್ಮನ ಅನುಭವ ಹೇಳ್ರಿ ಅಂತ ಯಾರಾದ್ರೂ ಕೇಳಿದ್ರೆ ಅವ್ರಂತಾರ, ನಾನು ಇರುತ್ತೇನೆ ಅನ್ನೋದು ಏನೈತಲ್ಲ ಇದು ಆತ್ಮನ ಅನುಭವ. ಎಲ್ಲರ ನೀವು ಕೇಳ್ಕೊರಿ ಹೋಗಿ, ಸಿಂಪಲ್ ಆಗಿ ನಿಮಗ್ ತಂದಿಟ್ರ. ನೀವು ಧ್ಯಾನನೂ ಬೇಕಾಗಿಲ್ಲ ಇದು ಮಾಡಾಕ. ನಾನು ಇರುತ್ತೇನೆ ಅನ್ನಕ ತಿಳ್ಕೊಳಕ್ ಧ್ಯಾನ ಮಾಡ್ಬೇಕೇನ? ಆ ಧ್ಯಾನ ಸ್ವರೂಪದಾಗ ಗುರುತಿಸಿದ್ದನ್ನ ಜಾಗೃತ ಪ್ರಪಂಚ ವ್ಯವಹಾರ ಮಾಡುವ ಹೊತ್ನಾಗನು ತಂದು ಇಟ್ರು ನೋಡ್ರಿ. ಇದು ಗುರುವಿನ ಶ್ರೋತ್ರಿಯತ್ವ ಅಂತಾರೆ. ಐ ಆಮ್ ಆಲ್ ದ ಟೈಮ್, ಐ ಆಮ್ ಅನ್ನೋದು ಏನೈತಿ, ನಾನು ಇರುತ್ತೇನೆ ಅನ್ನೋದು ಏನೈತಿ, ಇದು ಆತ್ಮನ ಇರುವಿಕೆಯ ಲಕ್ಷಣ. ಈವನ್ ದ ಮೈಂಡ್ ಹ್ಯಾಸ್ ಟು ಬಿ ರಿವೀಲ್ಡ್ ಬೈ ಮೈ ಸೆಲ್ಫ್ ಓನ್ಲಿ. ಆ ನಾನು ಇರುತ್ತೇನೆ ಅಂದಾಗ ನಾನು ಮನಸ್ಸು ಇರುತ್ತೇನೆ, ನಾನು ಬುದ್ಧಿ ಇರುತ್ತೇನೆ ಅಂತ ತಿಳಿಬೇಕಾದ್ರೆ ನಾನು ಇದ್ದಾಗ ಮನಸ್ಸನ್ನು ತಿಳಿಯಾಕ ಬರ್ತದ, ನಾನು ಇರುತ್ತೇನೆ ಇದ್ದಾಗನ ಬುದ್ಧಿ ತಿಳಿಯಾಕ ಬರ್ತದ, ನಾನು ಇರುತ್ತೇನೆ ಇದ್ದಾಗ ಜ್ಞಾತೃ ಆಗ್ತೇನೆ, ನಾನು ಇರುತ್ತೇನೆ ಅಂದಾಗ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ ಎಲ್ಲ ಆಗ್ತದೆ. ನಾನು ಇರುತ್ತೇನೆ ಅನ್ನೋದ ಇಲ್ಲ ಅಂದ್ರೆ ಇದು ಯಾವ ಇಲ್ಲ ಅಂತ ಹೇಳ್ತಾರೆ. ಕ್ಯಾಶ್ ಕೊಡಬೇಕು, 5 ರೂಪಾಯಿ ಕ್ಯಾಶ್ ಫೋನ್ ಪೇ ಬೇಡಣ ಅಂತ. ಯಾರು? First I lent the mind, though the mind I lent the consciousness to the sense organ, and through the sense organs to the body. ಮೊದಲ ಏನ್ ಮಾಡ್ತೇನೆ ಅಂದ್ರೆ ಆ ಅರಿವನ್ನ ನಾನು ಮನಸ್ಸಿಗೆ ಕೊಡ್ತೇನೆ. ಆ ಅರಿವಿಕೆ ಏನದ ಅದನ್ನ ಮನಸ್ಸಿಗೆ ಕೊಡ್ತೇನೆ. ಅವಾಗ ಮನಸ್ಸು ಇರುವುದು ಅರಿಯುವುದು ಮಾಡ್ತದ. ಅವಾಗ ಅದ ಮನಸ್ಸ ಚೇತನ ಅಂತ ತಿಳ್ಕೊಂಡು ಜಗತ್ತಿನ ಮುಂದೆ ಏನ್ ಮಾಡ್ತೀನಿ, ಥ್ರೂ ದ ಮೈಂಡ್ ಐ ಲೆಂಡ್ ಕಾನ್ಶಿಯಸ್ನೆಸ್ ಟು ದಿ ಸೆನ್ಸ್ ಆರ್ಗನ್ಸ್. ಆ ಒಂದು ಮನಸ್ಸಿನ ಮೂಲಕ ಆ ಒಂದು ಏನದ ಅರಿವುತನವನ್ನ ಆತ್ಮನಿಂದ ಕೈಗಳ ತಗೊಂಡು ಅದು ಏನ್ ಮಾಡ್ತೀನಿ, ನಾನು ಮನಸ್ಸಿನ ಮೂಲಕ ಜ್ಞಾನೇಂದ್ರಿಯಗಳಿಗೆ ಕೊಡ್ತೇನೆ. ಆ ಜ್ಞಾನೇಂದ್ರಗಳಿಂದ ಏನು ಆಗ್ತದ, ಎಲ್ಲ ಶರೀರದ 5 ಜ್ಞಾನೇಂದ್ರಗಳಿಗೆ ಜ್ಞಾನ ಹೋಗ್ತದೆ. ಕೈಗಳ ತಗೊಂಡಿದ್ದು ಆತ್ಮನಿಂದ ಮನಸ್ಸಿಗೆ, ಮನಸ್ಸಿನಿಂದ ಜ್ಞಾನೇಂದ್ರಿಯಗಳಿಗೆ, ಜ್ಞಾನೇಂದ್ರದಿಂದ ಕರ್ಮೇಂದ್ರಿಯಗಳಿಗೆ ಅರಿವು ಟ್ರಾನ್ಸ್ಫರ್ ಆಗ್ತದೆ. ಅವೆಲ್ಲವೂ ಜಡ ಅದಾವ. ಮನಸ್ಸು ಜಡ ಅದ, ಜ್ಞಾನೇಂದ್ರನೂ ಜಡ ಅದಾವ, ಕರ್ಮೇಂದ್ರನೂ ಜಡ ಅದಾವ. ಚೇತನವನ್ನ ಎಲ್ಲಿಂದ ಪಡಿತಾವೋ ಆ ಆತ್ಮನಿಂದ ಕೈಗಳ ತಗೊಂಡು ಪಡಿತಾವ. ದ ಥರ್ಡ್ ಕ್ಯಾಪ್ಸೂಲ್ ಆಫ್ ವೇದಾಂತ. ಹಿಂಗ್ ತಿಳ್ಕೊಳ್ಳೋದು ಏನದ, ಇದು ವೇದಾಂತದ 3ನೇ ಗುಳಿಗಿ. ಬೈ ಮೈ ಮಿಯರ್ ಪ್ರೆಸೆನ್ಸ್ ಐ ಲೆಂಡ್ ಲೈಫ್ ಟು ದ ಮಟೀರಿಯಲ್ ಬಾಡಿ. ಕೇವಲ ನನ್ನ ಸಾನ್ನಿಧ್ಯ ಮಾತ್ರದಿಂದ ಈ ಎಲ್ಲ ಜಡ ಪದಾರ್ಥಗಳಿಗೆ ಚೈತನ್ಯವನ್ನು ತುಂಬುತ್ತಾ ಇದ್ದೇನೆ. ಯಾರು? ನಾನೇ ಆತ್ಮ.
ಟು ದ ಮಟೀರಿಯಲ್ ಬಾಡಿ ಅಂಡ್ ಮೈಂಡ್ ಐ ಎಕ್ಸ್ಪೀರಿಯನ್ಸ್ ದ ಮಟೀರಿಯಲ್ ಯೂನಿವರ್ಸ್. ಈ ಒಂದು ಕೊಟ್ಟಂತ ಕೈಗಡ ಕೊಟ್ಟಂತದ್ರಿಂದ ಆ ಮನಸ್ಸು ತಿಳಿತದ. ಏನ್ ತಿಳಿತದ? ಈ ಜಗತ್ತನ್ನ ತಿಳಿತದ. ಆತ್ಮ is said to be shine once because it shines eternally. Atma is said to shine once because it shines eternally. Atma always shines as I am. ಆತ್ಮ ಯಾವಾಗಲೂ ನಾನು ಇರುತ್ತೇನೆ ಅನ್ನೋದ್ರ ಮೇಲೆ ಜಗತ್ತು ತೋರಾಗತ್ತದ. ಆ ವಿಚಾರ ನೋಡ್ರಿ, ಬೇಸಿಕ್ ಅದು ಅಧಿಷ್ಠಾನ ಆಗೈತದ. ಇನ್ ದಕ್ಷಿಣಾಮೂರ್ತಿ ಸ್ತೋತ್ರ ಶಂಕರಾಚಾರ್ಯ ರೆಫರ್ಸ್ ಟು ದಿಸ್ ಆಸ್ ಎಟರ್ನಲ್ ಆತ್ಮ. ಇದೇನು ನಾನು ಇರುತ್ತೇನೆ ಅನ್ನೋದು ಇದಕ್ಕೆ ಯಾವಾಗ್ಲೂ ನಾಶ ಆಗೋದಿಲ್ಲ ನೋಡ್ರಿ. ನಾನು ಜೀವಂತ ಇರುತ್ತೇನೆ ಅಂದಾಗೂ ಐತಿ, ನಾನು ಸತ್ತು ಇರುತ್ತೇನೆ ಅಂದಾಗೂ ಆ ನಾನು ಇರುತ್ತೇನೆ ಅನ್ನೋದು ಐತಿ. ನಾನು ಇರುತ್ತೇನೆ ಅನ್ನೋದು ಜೀವಂತ ಇದ್ದಾಗೂ ಐತಿ, ಸತ್ತಾಗೂ ಐತಿ. ಏನ್ರಿ? ಅದು ವಿಚಾರ ಮಾಡಿ. ನಾನು ಇರುತ್ತೇನೆ ಅನ್ನೋದು ಯಾವ ಕಾಲದಲ್ಲೂ ಇಲ್ಲ ಅಂತಿಲ್ಲ, ಅದು ಯಾವಾಗ್ಲೂ ಇದೆ. ವಿ ನೆವರ್ ಗೆಟ್ ಮೋಕ್ಷ ಬಟ್ ಓನ್ಲಿ ಡ್ರಾಪ್ ದ ನೋಷನ್ ದಟ್ ವಿ ಆರ್ ಬೌಂಡ್. ನಮಗ ಮೋಕ್ಷ ಸಿಗುದಿಲ್ಲ, ಆದ್ರೆ ಏನಾಗ್ತದ ಅಂದ್ರ ನಾವು ಬದ್ಧಿತರದೇವಿ. ಬಂಧ ಯಾರಿಗೆ ಆಗೈತಿ? ಮನಸ್ಸು, ಶರೀರ, ಇಂದ್ರಿಯಗಳಿಗೆ ಆಗೈತಿ. ಅವುಗಳಲ್ಲಿ ನಾನು ತಾದಾತ್ಮ್ಯ ಮಾಡೋದ್ರಿಂದ ನನಗ ಬಂಧ ಆಗೈತಿ ಅಂತ ನಮ್ಗೆ ಅನಿಸ್ತದ. ಅವುಗಳ ನಾನು ಅಲ್ಲ ಅಂತ ಬಿಡೋದ್ರಿಂದ ನನಗೆ ಮೋಕ್ಷ ಆಗ್ತದೆ. ಈ ರೀತಿ ಮೋಕ್ಷ ಆಗ್ತೈತೆ ಹೊರತು ಮೋಕ್ಷ ಅಂದ್ರ ಅದು ಕಾಲಘಟ್ಟದಲ್ಲಿ ಆಗುವುದಲ್ಲ. ಅಕಸ್ಮಾತ್ ಕಾಲಘಟ್ಟದಲ್ಲಿ ಆಗಿತ್ತಂದ್ರೆ ಒಂದು ಕಾಲಘಟ್ಟದಲ್ಲಿ ಆದಂತಹ ಮೋಕ್ಷ ಇನ್ನೊಂದು ಕಾಲಘಟ್ಟದಲ್ಲಿ ಇಲ್ದಂಗ ಆಗ್ತದೆ. ಇದು ನಿತ್ಯ ಅನ್ಬೇಕಂದ್ರೆ ಇದು ಯಾವಾಗ್ಲೂ ಅದ, ಅದನ್ನ ಗುರ್ತಿಸ್ಬೇಕಾಗ್ಯದ. ಈಗೂ ಅದನ್ರಿ, ಹೌದ್ರಿ. ಎಲ್ಲರಿಗೂ ಐತೇನ್ರಿ, ಹೌದ್ರಿ. ಆದ್ರೆ ಏನಾಗಬೇಕಾಗೈತಿ? ಅದು ಗುರ್ತಿಸ್ಬೇಕಾಗ್ಯದ. ಅದು ನಿತ್ಯ ಅದ. ಅದು ಬರುವುದು ಆಗಮಾಯ ಪಾಯಿನ ಅಲ್ಲ, ಸ್ವರೂಪ. ನಮ್ಮ ಸ್ವರೂಪ ಬರುವುದು ಹೋಗುವುದು ಅಲ್ಲ, ಯಾವಾಗ್ಲೂ ಇರುವುದು ಅದ. ಅದನ್ನು ಗುರ್ತಿಸ್ಬೇಕಾಗ್ಯದ. We never get moksha but only drop the notion that we are bound. ನಾವು ಬದ್ಧರ ಇದ್ದೇವೆ ಅನ್ನುವಂತ ತಪ್ಪು ತಿಳುವಳಿಕೆಯನ್ನ ಬಿಡಬೇಕ ಹೊರತು ನಾವು ಇದಕ್ಕಿಂತ ಬೇರೆ ಜ್ಞಾನಿಗಳಾಗ್ಲಿಕ್ಕೆ ದಾರಿ ಇಲ್ಲ. ಕಾರಿಕಾ ನಂಬರ್ 82 ಅದ. ಎಲ್ಲಿಗೋ ಒಂದ್ ಸ್ವಲ್ಪ ಹೋಗುದು ಕೆಲಸ ಬಂದದ. ನಾನು ಮತ್ತೆ ಇದನ್ನ ನಾಳೆ ಹೇಳ್ತೀನಿ ಅನ್ನೋಲ್ಲಿಗೆ ಇವತ್ತಿನ ಈ ನನ್ನ ವಾಕಲ್ಪ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ. ಓಂ ನಮ ಶಿವಾರಿ. ಬಂದ ಕಾಲೇ ಬಂದೋ ಅಭಾವ. ಹೌದ್ರಿ. ಬಂದ ಕಾಲದಾಗ ಬಂದ ಅಭಾವ ಐತ್ರಿ. ಜ್ಞಾನದಿಂದ ತಿಳ್ಕೊಳಕ ಅಷ್ಟ ಬಾಕಿ ಅದರಿ ಅಪ್ಪರ. ಕರೆಕ್ಟ್. ನಮಸ್ಕಾರ ರೀ ಅಪ್ಪರ, ಬಸವರಾಜಪ್ಪರ. ಓಂ ನಮ ಶಿವಾರಿಪ್ಪ. ನಮಸ್ಕಾರ ರೀ. ಬಹಳ ಚಂದ ಬತ್ರಿಪ್ಪ ವಿಷಯ ಅಪ್ಪರ. ಬಹಳ ಅನುಭವಕ್ಕೆ ಬತ್ರಿ ಗುರುಗಳ. ನಿಮ್ ಪಾದಕ್ಕೆ ನಮಸ್ಕಾರ ರೀ. ನಮ್ಗೆ ದೊಡ್ಡವ್ರು ನೀವಲ್ಲ. ನಮ್ದು ನಮ್ದು ಸುಮ್ಮನೆ ಹಂಗ ಹೇಳೋರು ಅಷ್ಟ. ನಿಮ್ದು ಬಾಳ ಚಂದ ಹೊಂಟದ ವಿಚಾರ ಸಾಗರ, ಬಾಳ ಚಂದ ಆಗತ್ತೀರಿ. ಇದೇ ವಿಷಯನ ಬಂದೈತಿ ನೋಡ್ರಿ. ಮಾಂಡು ಉಪನಿಷತ್ ಇದ್ರಂದ ಎದರಲ್ಲಿ ವಿಚಾರ ಸಾಗರದಾಗ ಇದ ವಿಷಯ ಬಂದದ. ಅಜಾತವಾದನ ಬಂದೈತಿ ನೋಡ್ರಿ. ಆಯ್ತು, ಯಾರು ಮಂಗಳಾರತಿ ಮಾಡ್ರಿ.